ನಮಸ್ಕಾರ ಸ್ನೇಹಿತರೆ. ಹಾಗೆಯೇ ಎಲ್ಲ SSLC ವಿದ್ಯಾರ್ಥಿಗಳಿಗೆ ನಮಸ್ತೆ. ನೋಡಿ, ನಿಮಗೆಲ್ಲ ಮಾಹಿತಿ ಇರೋ ಹಾಗೆ ಈಗಾಗಲೇ ಎಕ್ಸಾಮ್ ಡೇಟ್ ಎಲ್ಲ ಡಿಕ್ಲೇರ್ ಆಗಿದೆ. ಅಂದರೆ ಮಾರ್ಚ್ 25ನೇ ತಾರೀಕಿಂದ ಅಪ್ ಟು ಏಪ್ರಿಲ್ 6ನೇ ತಾರೀಕು ಒಳಗಡೆ ಈ ವರ್ಷದ ಒಂದು SSLC ಎಕ್ಸಾಮು ಕಂಡಕ್ಟ್ ಆಗ್ತಾ ಇದೆ. ಇವತ್ತಿನ ವಿಡಿಯೋ ಥಂಬ್ನೇಲ್ನಲ್ಲಿ SSLC ವಿದ್ಯಾರ್ಥಿಗಳು ಈ ಒಂದು ವಿಡಿಯೋನ ನೋಡಲೇಬೇಕು ಅಂತ ನಾನಲ್ಲಿ ಶೀರ್ಷಿಕೆಯನ್ನಾಗಿದ್ದೀನಿ. ಖಂಡಿತವಾಗ್ಲೂ ನೀವೆಲ್ಲ ನೋಡಲೇಬೇಕು, ತಪ್ಪದೆ ನೋಡಿ. ಏನಕ್ಕೆ ನೋಡಬೇಕು ಅಂತ ನಾನು ಹೇಳ್ತೀನಿ. ಏಕೆಂದರೆ ಈಗ ಹೊಸದಾಗಿ SSLC ವಿದ್ಯಾರ್ಥಿಗಳು ಎಕ್ಸಾಮನ್ನು ಫೇಸ್ ಮಾಡ್ತಿರೋದ್ರಿಂದ ಆ 10th ಎಕ್ಸಾಮನ್ನು ಯಾವ ರೀತಿ ಕ್ವಶನ್ ಪೇಪರ್ ಫೇಸ್ ಮಾಡಬೇಕು, ಜಾಸ್ತಿ ಸ್ಕೋರ್ ಮಾಡೋದು ಹೇಗೆ, ಆತಂಕ ಮತ್ತು ಭಯ ಇವುಗಳಿಂದ ಹೆಂಗೆ ಹೊರಗಡೆ ಬರಬೇಕು, ಮೈಂಡ್ ಸೆಟ್ಟನ್ನು ಯಾವ ಥರ ಹಾಕ್ಕೊಳ್ಬೇಕು, ಇನ್ನೂ ಹಲವಾರು ವಿಷಯಗಳ ಬಗ್ಗೆ ನಿಮಗೆ ಒಂದಷ್ಟು ಮಾಹಿತಿಯನ್ನು ಕೊಡಲಿಕ್ಕೆ ನಾನು ಈ ವಿಡಿಯೋ ಮುಖಾಂತರವಾಗಿ ನಿಮಗೆ ಈ ಒಂದು ಇನ್ಫೋನ ನಿಮಗೆ ಇಲ್ಲಿ ಮಾಡ್ತಾ ಇರುವಂಥದ್ದು. ಹಾಗಾಗಿ ವಿಡಿಯೋ ಥಂಬ್ನೇಲ್ನಲ್ಲಿ SSLC ಮಕ್ಕಳು ಇದು ವಿಡಿಯೋ ನೋಡಲೇಬೇಕು ಅಂತ ಹಾಕಿದ್ದೀನಿ. ಟೈಮನ್ನು ವೇಸ್ಟ್ ಮಾಡೋದು ಬೇಡ. ಒಂದು ಕಡೆಯಿಂದ ಸ್ಟಾರ್ಟ್ ಮಾಡೋಣ. ಈಗ ನೋಡಿ, ವೆರಿ ಫಸ್ಟ್ ಹೆಡ್ಡಿಂಗಲ್ಲಿ ಯಾವುದು ಪ್ರಮುಖವಾದ ಇನ್ಫಾರ್ಮೇಷನ್ ಅಂತ ನಂಗೆ ಕಾಣಿಸುತ್ತೆ ಅದನ್ನು ನಾನೇ ಅಂಡರ್ಲೈನ್ ಮಾಡಿಬಿಟ್ಟಿದ್ದೀನಿ ಬಾಕ್ಸಲ್ಲಿ ಮತ್ತು ಅಂಡರ್ಲೈನಲ್ಲಿ. ನೀವು ಅದನ್ನು ನನಗೆ ಅಬ್ಸರ್ವ್ ಮಾಡಿ. ಈ ಒಂದು ಕಾಪಿನ ನಾನು ಟೆಲಿಗ್ರಾಮಲ್ಲಿ ಹಾಕ್ತೀನಿ, ನೀವು ಅಲ್ಲೋ ಬೇಕಾದ್ರೆ ಓದ್ಕೊಳ್ಬೋದು. ಹೆಚ್ಚು ಅಂಕಗಳಿಗೆ ಕಿವಿ ಮಾತು ಅಂತ ಅಂದರೆ SSLC ಮಕ್ಕಳಿಗೆ ಯಾರೆಲ್ಲ ಮಾರ್ಚ್ ಮಂತಲ್ಲಿ ಕಂಡಕ್ಟ್ ಆಗ್ತಕ್ಕಂಥ ಒಂದು ಎಕ್ಸಾಮನ್ನು ಫೇಸ್ ಮಾಡ್ತಾಯಿದ್ರು, ದಯಮಾಡಿ ನೀವು ಜಾಸ್ತಿ ಸ್ಕೋರ್ ಮಾಡಲಿಕ್ಕೆ ಒಂದಷ್ಟು ಸಲಹೆಗಳಿದೆ, ಅದನ್ನು ನೀವು ಫಾಲೋ ಅಪ್ ಮಾಡಿ ಅಂತ. ಪರೀಕ್ಷೆಯನ್ನು ಬರೆಯುವಾಗ ಗಮನಿಸಬೇಕಾದ ಅಂಶಗಳು ಇವು. ಆರೋಗ್ಯದ ಕಡೆಯೂ ಗಮನ ಇರಬೇಕು. ಹೆಲ್ತ್ ಒಂದು ಚೆನ್ನಾಗಿದ್ದರೆ ನೀವೇನು ಬೇಕಾದರೂ ಮಾಡ್ಬೋದು. ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಆರೋಗ್ಯವನ್ನು ಹಾಳು ಮಾಡ್ಕೊಳಕ್ಕೆ ಹೋಗಬೇಡಿ. ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಇವಾಗಲಿಂದನೂ ಕೂಡ ಅಪ್ ಟು SSLC ಕಂಪ್ಲೀಟ್ ಆಗೋವರೆಗೂ, ಕಂಪ್ಲೀಟ್ ಆದ ನಂತರದಲ್ಲೂ ಸಾಧ್ಯವಾದಷ್ಟು ನಿಮ್ಮ ಹೆಲ್ತನ್ನು ಸ್ಥಿರವಾಗಿಟ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಅಷ್ಟೇ. ಇದೇ ಮಾರ್ಚ್ 25ರಿಂದ ಏಪ್ರಿಲ್ 6ರವರೆಗೆ SSLC ಪರೀಕ್ಷೆ ನಡೆಸಲು ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿ ಸಕಲ ಸಿದ್ಧತೆಯನ್ನು ಮಾಡಿಕೊಂಡಿದೆ. ಪ್ರಿಪ್ರೇಷನ್ ಆಗ್ತಾಯಿದೆ. ಇನ್ನೇನು ಕಣ್ಣು ಮುಚ್ಚಿ ಬಿಡುವುದರೊಳಗೆ 20 ದಿನಗಳು ಕಳೆದೇ ಹೋಗಿರುತ್ತವೆ. 1 ತಿಂಗಳಿಗಿಂತ ಟೈಮ್ ಕಡಿಮೆ ಇದೆ ಈಗ. ಈ ಹಂತದಲ್ಲಿ ವಿದ್ಯಾರ್ಥಿಗಳು ಒತ್ತಡಕ್ಕೆ ಒಳಗಾಗದೆ ಶಾಂತಚಿತ್ತರಾಗಿ ಪುನರಾವರ್ತನೆ ಕಡೆ ಹೆಚ್ಚು ಗಮನವನ್ನು ಹರಿಸಬೇಕು. ಪುನರ್ಮನನ ಮತ್ತು ಪುನರಾವರ್ತನೆ ಅಂದರೆ ಈಗಾಗಲೇ ನೀವು ಪ್ರಿಪ್ರೇಷನ್ ಮಾಡಿಕೊಂಡು ಪ್ರತಿಯೊಂದು ವಿಷಯಗಳನ್ನು ರೀಕಾಲ್ ಮಾಡ್ತಕ್ಕಂಥ ಒಂದು ಸ್ಟೇಜ್ ಇದು. ಆಲ್ಮೋಸ್ಟ್ ಮೇನ್ ಎಕ್ಸಾಮ್ಗಿಂತ ಮುಂಚೆ ನಿಮಗೆ ಕ್ಲಾಸಲ್ಲಿ ಒಂದಷ್ಟು ಎಕ್ಸಾಮನ್ನು ಮಾಡ್ತಾ ಇರ್ತಾರೆ, ಪ್ರಿಪ್ರೇಟರಿ ಎಕ್ಸಾಮ್ಸ್ ಕಂಡಕ್ಟ್ ಆಗ್ತಾ ಇರುತ್ತೆ. ಇವೆಲ್ಲವನ್ನು ಮಾಡ್ತಕ್ಕಂಥ ಉದ್ದೇಶ ಏನಪ್ಪ ಅಂದರೆ ನಿಮಗೆ ಒಂದು ಪರೀಕ್ಷೆಯ ಭಯ ಅಂತಕ್ಕಂಥದ್ದು ದೂರ ಆಗಲಿ ಅಂತ ಅಷ್ಟೇ. ದ ಓನ್ಲಿ ರೀಸನ್ ಬಿಹೈಂಡ್ ಅದರಲ್ಲಿ. ಹಾಗಾಗಿ ತೀರಾ ಸ್ಟ್ರೆಸ್ ಆಗೋದು ಬೇಡ. ಇಲ್ಲಿ ರೀಕಾಲ್ ಮಾಡ್ಕೊಳ್ಬೇಕು. ನೀವು ಓದಂಥ ವಿಷಯಗಳನ್ನು ರೀಕಾಲ್ ಮಾಡ್ಕೊಳ್ಳಿ. ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಇದರ ಜೊತೆಗೆ ಪರೀಕ್ಷಾ ಕಾಲಮಿತಿಯಲ್ಲಿ ಉತ್ತರಗಳನ್ನು ಬರೆದು ಮುಗಿಸಿರಬೇಕಿರುವುದರಿಂದ ಆದಷ್ಟು ಬರೆದು ಅಭ್ಯಾಸ ಮಾಡಬೇಕಿದೆ. ಅದೇ ಹೇಳಿದ್ನಲ್ಲ, ಪ್ರತಿಯೊಂದು ಹಳೆಯ ಪ್ರಶ್ನೆ ಪತ್ರಿಕೆಯನ್ನು ನೀವು ತಗೊಂಡು ನಾವು ಮೈನ್ ಎಕ್ಸಾಮನ್ನೇ ಬರಿತಾ ಇದ್ದೀವಿ ಅಂತಕ್ಕಂಥ ಫೀಲ್ ಇಟ್ಕೊಂಡು ನೀವು ಎಕ್ಸಾಮ್ ಫೇಸ್ ಮಾಡಬೇಕು, ಬರೀಬೇಕು. ಆವಾಗ ಯಾವ್ಯಾವ ಟೈಮಲ್ಲಿ ಎಷ್ಟೆಷ್ಟು ಪ್ರಶ್ನೆಗಳಿಗೆ ನಾವು ಆನ್ಸರ್ ಮಾಡ್ಬೋದು ಅಂದರೆ ನಿಮ್ಗೊಂದು ಐಡಿಯಾ ಕ್ರಿಯೇಟ್ ಆಗಿಬಿಡುತ್ತೆ. ಯಾಕೆಂದರೆ ಎಲ್ಲ ಒಂದು ಲಿಮಿಟ್ ಟೈಮ್ ಅಂತ ಇರುತ್ತೆ ನಿಮಗೆ ಅಲ್ವಾ. ಆ ಟೈಮ್ನೊಳಗಡೆ ನೀವು ಎಕ್ಸಾಮನ್ನು ಬರೆದು ಮುಗಿಸ್ಬೇಕಾಗಿರುತ್ತೆ. ಹಾಗಾಗಿ ಟೈಮ್ ಟೇಬಲ್ ಅನ್ನೋದು ಇಲ್ಲಿ ಭಾಳ ಇಂಪಾರ್ಟೆಂಟ್. ಇಲ್ಲಿ ಇವೆಲ್ಲದರ ಜೊತೆಗೆ ಪರೀಕ್ಷೆ ಬರೆಯುವಾಗ ಕೆಲ ಅಂಶಗಳನ್ನು ಅನುಸರಿಸಿದರೆ ಇನ್ನೂ ಹೆಚ್ಚಿನ ಅಂಕಗಳಿಕೆಗೆ ಸಹಾಯವಾಗಲಿದೆ. ಇಟ್ ಈಸ್ ವೆರಿ ಇಂಪಾರ್ಟೆಂಟ್. ಯಾವ್ಯಾವ ಒಂದಷ್ಟು ಸಲಹೆಗಳನ್ನು ನೀವು ಫಾಲೋ ಅಪ್ ಮಾಡಿದ್ರೆ ಹೆಚ್ಚು ಸ್ಕೋರನ್ನು ಮಾಡಲಿಕ್ಕೆ ನಿಮ್ಗೆ ಅನುಕೂಲ ಆಗುತ್ತೆ ಅಂತ. ಮೊಟ್ಟ ಮೊದಲಿಗೆ ಪ್ರಶ್ನೆ ಪತ್ರಿಕೆಯನ್ನು ಓದ್ಕೊಳ್ಳಿ. ಇಟ್ ಈಸ್ ವೆರಿ ಇಂಪಾರ್ಟೆಂಟ್. ಇದು ಬರೀ SSLC ಎಕ್ಸಾಮ್ ಅಂತಲ್ಲ, ಅದಾದಮೇಲೆ ನೀವು ನೆಕ್ಸ್ಟು ಯಾವುದೇ CET ಎಕ್ಸಾಮಿನೇಷನ್ ಬರೆಯೋಕೆ ಹೋದ್ರೂ ನೀವು ರೂಮ್ ಒಳಗಡೆ ಓದಿದ ತಕ್ಷಣ ಆ್ಯಂಡ್ ಬಿಫೋರ್ ದಾಟ್ ಕ್ವಶನ್ ಪೇಪರ್ OMR ಶೀಟು ಅಥವಾ ಕ್ವಶನ್ ಬುಕ್ಲೆಟ್ ಕೊಟ್ಟ ತಕ್ಷಣ ನೀವೇನು ಮಾಡಬೇಕು, ಫಸ್ಟು ಪೇಪರ್ ಓದ್ಕೊಳ್ಬೇಕಿಲ್ಲಿ. ಪರೀಕ್ಷೆಯ ದಿನದಂದು ಶಿಕ್ಷಕರು ಪ್ರಶ್ನೆ ಪತ್ರಿಕೆ ನೀಡಿದ ನಂತರ ಪ್ರಶ್ನೆ ಪತ್ರಿಕೆಯನ್ನು ಚೆನ್ನಾಗಿ 2ರಿಂದ 3 ಬಾರಿ ಓದ್ಕೊಳ್ಬೇಕು. ಪ್ರಶ್ನೆಗಳನ್ನು ಅರ್ಥ ಮಾಡ್ಕೊಳ್ಬೇಕು. ಉತ್ತರ ಗೊತ್ತಿರೋ ಪ್ರಶ್ನೆಗಳನ್ನು ಸರಿಯಾಗಿ ಓದಿಕೊಳ್ಳಿ. ಪ್ರತಿ ಬಾರಿ ಪ್ರಶ್ನೆ ಪತ್ರಿಕೆ ಓದಿದಾಗಲೂ ಗೊತ್ತಿರದ ಪ್ರಶ್ನೆಗಳಿಗೂ ಉತ್ತರ ಹೊಳೆಯಲಾರಂಭಿಸಿ ಆತ್ಮವಿಶ್ವಾಸ ಹೆಚ್ಚುತ್ತದೆ, ಆತಂಕ ಕಡಿಮೆಯಾಗುತ್ತದೆ. ಕೆಲವೊಂದು ಸಲ ಏನಾಗುತ್ತೆ, ಒಂದು ಕ್ವಶನ್ಸ್ನ ನೋಡ್ತಾ ಐ ಥಿಂಕ್ ನೀವು ಪ್ರಾಕ್ಟೀಸ್ ಚೆನ್ನಾಗಿ ಮಾಡಿದ್ರೆ ಇಮಿಡಿಯೇಟ್ ಕ್ಲಾಸ್ ಆಗಿಬಿಡುತ್ತೆ. ಇಂಥ ಒಂದು ಪ್ರಶ್ನೆಗೆ ಉತ್ತರ ಖಂಡಿತವಾಗ್ಲೂ ಇದೆ ಅಂತ. ಹಾಗಾಗಿ ಆ ಒಂದು ಆ ಕ್ರಿಯೆ ನಿಮಗೆ ಈಸಿಯಾಗಿ ಗೊತ್ತಾಗಬೇಕು, ಅದು ಅರ್ಥ ಆಗಬೇಕು ಅಂದರೆ ನಿಮ್ಮ ಅಭ್ಯಾಸಗಳನ್ನು ಸಾಕಷ್ಟು ಮಾಡಿರ್ಬೇಕು ನೀವು. ನೆಕ್ಸ್ಟ್ ನೋಡಿ, ಇಲ್ಲೊಂದಿದೆ. ಇಲ್ಲಿ ಯಾವುದೇ ಕಾರಣಕ್ಕೂ ಕಠಿಣ ಪ್ರಶ್ನೆಗಳಿಗೆ ತಲೆ ಕೆಡಿಸ್ಕೊಳ್ಬೇಡಿ ಅಂತ. ಇದು ತುಂಬ ಡಿಫಿಕಲ್ಟ್ ಆಗಿದೆ, ಇದು ಹೆಂಗಪ್ಪ ಏನು ಕತೆ ಅಂತ ಅದ್ರ ಬಗ್ಗೆ ಯೋಚನೆ ಮಾಡಿಕೊಂಡು ಟೈಮನ್ನು ವೇಸ್ಟ್ ಮಾಡಲಿಕ್ಕೆ ಹೋಗ್ಬೇಡಿ, ಆಯಿತಾ. ಅದನ್ನೇ ಹೇಳಿದ್ದಾರೆ ಇಲ್ಲಿ. ಕಠಿಣ ಪ್ರಶ್ನೆಗಳ ಉತ್ತರ ನೆನಪಿಗೆ ಸಮಯ ಬೇಕಾಗುತ್ತದೆ. ಇದರಿಂದ ಸುಲಭ ಪ್ರಶ್ನೆಗಳಿಗೆ ಉತ್ತರಿಸುವುದು ಕಷ್ಟವಾಗಬಹುದು. ಎಷ್ಟೋ ಸಲ ಏನಾಗುತ್ತೆ, ಡಿಫಿಕಲ್ಟ್ ಕ್ವಶನ್ ಅಂತ ಅಂದ್ಕೊಂಡು ಅದ್ರ ಬಗ್ಗೆ ತಲೆ ಕೆಡಿಸ್ಕೊತೀರಾ, ಟೈಮ್ ಕಿಲ್ ಆಗ್ತಾ ಇರುತ್ತೆ. ಆವಾಗ ಗೊತ್ತಿರ್ತಕ್ಕಂಥ ಪ್ರಶ್ನೆಗಳಿಗೂ ಆನ್ಸರ್ ಮಾಡಲಿಕ್ಕೆ ನಿಮಗೇನಾಗುತ್ತೆ, ಸಮಯ ಜಾಸ್ತಿ ತೊಗೊಳ್ಬಿಡುತ್ತೆ. ಆವಾಗ ಯಾವುದೋ ಗೊತ್ತಿಲ್ಲದೆ ಇರೋ ಪ್ರಶ್ನೆಗೆ ಟೈಮನ್ನು ವೇಸ್ಟ್ ಮಾಡೋದಕ್ಕಿಂತ ಗೊತ್ತಿರೋ ಪ್ರಶ್ನೆಗೆ ಬೇಗ ಆನ್ಸರ್ ಮಾಡೋದು ಇಟ್ಸ್ ವೆಲ್ ಆ್ಯಂಡ್ ಗುಡ್. ಅದನ್ನು ಒಂಚೂರು ನೀವು ಅಭ್ಯಾಸ ಮಾಡ್ಕೊಳ್ಬೇಕು. ಆದ್ದರಿಂದ ಆರಂಭದ 2 ಗಂಟೆಗಳು ಗೊತ್ತಿರುವ ಪ್ರಶ್ನೆಗಳಿಗೆ ಉತ್ತರಿಸಿ, ನಂತರ ಡಿಫಿಕಲ್ಟ್ ಅಂತಕ್ಕಂಥ ಕ್ವಶನ್ಸನ್ನು 3ರಿಂದ 4 ಬಾರಿ ಓದ್ಕೊಂಡು ಆಗ ಸ್ವಲ್ಪ ನೆನಪಿಗೆ ಅದು ಬರಲಿಕ್ಕೆ ಸ್ಟಾರ್ಟ್ ಆಯಿತು ಅಂದರೆ ಇಮಿಡಿಯೇಟ್ ಏನು ಮಾಡಬೇಕು, ನೀವು ಆನ್ಸರ್ ಬರಲಿಕ್ಕೆ ಟ್ರೈ ಮಾಡಬೇಕು. ಪ್ರಾರಂಭದ 1.5 ಗಂಟೆಯಿಂದ 2 ಗಂಟೆ ಏನು ಮಾಡಬೇಕು, ನಿಮಗೆ ಗೊತ್ತಿರತಕ್ಕಂಥ ಎಲ್ಲ ಕ್ವಶನ್ಗೂ ಆನ್ಸರ್ ಮಾಡಿಬಿಡಿ, ಆಯಿತಾ. ವೆರಿ ಇಂಪಾರ್ಟೆಂಟ್ ಅದು. ನೋಡಿ, ಎಷ್ಟು ಉತ್ತರ ಬರೀಬೇಕು. ಕೆಲವರೆಲ್ಲ ಐ ಥಿಂಕ್ 2 ಮಾರ್ಕ್ಸ್ 3 ಮಾರ್ಕ್ಸ್ ಕ್ವಶನ್ಗೆ ಒಂದು ಎಸ್ಸೆ ಬರೀತಾರಲ್ಲ, ಹಂಗೆ ಬರ್ಕೊಂಡು ಹೋಗ್ತಾರೆ.
ಯಾಕೆಂದರೆ ಎಷ್ಟು ಬರೀಬೇಕು ಅಂತ ನಿಮ್ಗೆ ಆಲ್ರೆಡಿ ಐಡಿಯಾ ಇರುತ್ತೆ. ಈಗ 2 ಮಾರ್ಕ್ಸ್ ಕ್ವಶನ್ಗೆ ಹೆಂಗೆ, 3 ಮಾರ್ಕ್ಸ್ ಕ್ವಶನ್ಗೆ ಹೆಂಗೆ, ಎಸ್ ಐ ಟೈಪ್ ಕ್ವಶನ್ಗೆ ಹೆಂಗೆ ಅಂತ ಅದು ನಿಮ್ಗೆ ಗೊತ್ತಿರಬೇಕು. ಅದನ್ನು ಉತ್ತರ ಬರೀಬೇಕಾದ್ರೆ ಮೊದಲು ಯಾವ ಪ್ರಶ್ನೆಯನ್ನು ಎಷ್ಟು ಅಂಕಗಳಿಗೆ ಕೇಳಲಾಗಿದೆ ಅಂತ ನೀವು ಅರ್ಥ ಮಾಡ್ಕೊಳ್ಬೇಕು. ನೀವು 1 ಮಾರ್ಕ್ಸ್ ಕ್ವಶನ್ಗೆ ತೊಗೊಂಡೋಗ್ಬಿಟ್ಟು 7-8 ಲೈನ್ ಉತ್ತರ ಬರೆಯೋಕ್ಕೆ ಹೋದರೆ ನಿಮಗೆ ಗೊತ್ತಿಲ್ಲದೆ ನೀವೇ ನಿಮ್ಮ ಟೈಮನ್ನು ಹಾಳು ಮಾಡ್ಕೊಂಡು ಹೋಗ್ತಾ ಇರ್ತಾನೆ. ಹಂಗೆ ಮಾಡಬಾರ್ದು, ಆಯಿತಾ? ಸೊ ಉತ್ತರವನ್ನು ಸರಳವಾಗಿ ಸ್ಪಷ್ಟವಾಗಿ ಎಷ್ಟು ಬೇಕು ಅಷ್ಟು ಮಾತ್ರ ಬರೆಯಿರಿ. ಈಗ 2 ಮಾರ್ಕ್ಸ್ ಕ್ವಶನಿಗೆ ನನ್ನ ಪ್ರಕಾರ ಒಂದು 3 to 4 ಲೈನ್ಸ್ ಸಾಕು. 3 ಮಾರ್ಕ್ಸ್ ಕ್ವಶನಿಗೆ 6 to 7 ಲೈನ್ಸು, ಮ್ಯಾಕ್ಸಿಮಮ್ 8 ಲೈನ್ಸು, ಈ ಥರ. ಅಂದರೆ ನೀವು ಸಣ್ಣ ಅಂಕಗಳ ಪ್ರಶ್ನೆಗಳಿಗೂ ಕೂಡ ನೀವು ಎಸ್ಸೇ ಥರ ಆನ್ಸರ್ ಬರೆಯೋಕೆ ಹೋದರೆ ಟೈಮ್ ಹೋಗ್ತಾ ಇರುತ್ತೆ. ಸೊ ಗೊತ್ತಿರುವುದನ್ನು ಮೊದಲು ಬರೆಯಿರಿ. ನಾನು ಆವಾಗಲೇ ಹೇಳಿದ್ನಲ್ಲ, ಯಾವ್ಯಾವ ಕ್ವಶನ್ಸ್ ಗೊತ್ತಿದೆ ಅದು ಮಲ್ಟಿಪಲ್ ಚಾಯ್ಸ್ ಆಗಲಿ, ನಿಮಗೆ ಒಂದಷ್ಟು ಕ್ವಶನ್ ಅದು ಇರುತ್ತೆ. ನಿಮಗೆ ಯಾವ್ದು ಗೊತ್ತದನ್ನು ನೀವು ಶೇಡ್ ಮಾಡಿಬಿಡಬೇಕು. ಅದು ಮಲ್ಟಿಪಲ್ ಚಾಯ್ಸ್ ಆಗಲಿ ಅಥವಾ ಒಂದು ವಾಕ್ಯದಲ್ಲಿ ಬರ್ತಕ್ಕಂಥ ಪ್ರಶ್ನೆಗಳಾಗಲಿ, ಅವುಗಳನ್ನು ಯಾವುದು ಗೊತ್ತು ಅಂತ ಅನಿಸುತ್ತೋ ಇಮಿಡಿಯೇಟ್ ನೀವು ಆನ್ಸರ್ ಮಾಡಿಬಿಡಬೇಕು. ಅವಾಗೇನಾಗಿದೆ, ನಿಮ್ಮ ಟೈಮನ್ನು ನೀವು ಸೇವ್ ಮಾಡ್ಕೊಂಡು ಹೋಗ್ಬೋದು. ಆವಾಗ ನೋಡಿ, ಇಲ್ಲಿದೆ ಉತ್ತರ ನೀಡಲು ಆದ್ಯತೆ ಇರಲಿ. ಮೊದಲು ಯಾವಾಗಲೂ ಸುಲಭವಾಗಿ ಉತ್ತರಿಸಬಲ್ಲ ಪ್ರಶ್ನೆಗಳನ್ನೇ ಆಯ್ಕೆ ಮಾಡಿಕೊಂಡು ಉತ್ತರಿಸಿಬಿಡಿ. ನಮಗೆ ಯಾವುದು ಈಸಿ ಅಂತ ಅನಿಸುತ್ತೆ ಮೊದಲು ಆನ್ಸರ್ ಮಾಡಿಬಿಡ್ಬೇಕು. ಅದಕ್ಕೆ ನಂತರ ಅಲ್ಪ ಸ್ವಲ್ಪ ಗೊತ್ತಿರತಕ್ಕಂಥ ಪ್ರಶ್ನೆಗೆ ಉತ್ತರ ಮಾಡಿ. ಅಂದರೆ ಯಾವುದೇ ಕಾರಣಕ್ಕೂ ಯಾವುದೇ ಕ್ವಶನ್ನು ಬಿಡ್ಲಿಕ್ಕೆ ಹೋಗ್ಬಿಡಿ ಅಂತ ಇದರ ಮೂಲ ಉದ್ದೇಶ, ಆಯಿತಾ? ಕೆಲವ್ರು ಏನು ಮಾಡ್ತಾರೆ, ಗೊತ್ತೇ ಇಲ್ಲ ಅಂತ ಬಿಟ್ಟೇ ಬಿಡ್ತಾರೆ. ಅಟ್ಲೀಸ್ಟ್ ನಿಮ್ಗೆ ಎಷ್ಟು ಗೊತ್ತು, ಕೊನೆ ಪಕ್ಷ ನೀವು ಅದ್ರ ಬಗ್ಗೆ ಉತ್ತರನೇ ಗೊತ್ತಿಲ್ಲ ಅಂತ ಅಂದ್ಕೊಂಡಾಗ ಏನಾದರೂ ಅದಕ್ಕೆ ಪೂರಕವಾಗಿ ಏನಾದರೂ ಬರೆದ್ಬಿಡ್ಬೇಕು ನೀವು ನೀಟಾಗಿ, ಹ್ಯಾಂಡ್ ರೈಟಿಂಗ್ ಮೇಂಟೈನ್ ಮಾಡಿ. ಆವಾಗ ಐ ಥಿಂಕ್ 5 ಮಾರ್ಕ್ಸ್ ಬರಬೇಕಿರೋ ಟೈಮಲ್ಲಿ ನೀವು 1 ಮಾರ್ಕ್ಸನ್ನಾದರೂ ಗೈನ್ ಮಾಡ್ಬೋದು ಅಲ್ವಾ? 1 ಮಾರ್ಕ್ಸ್ ಯಾರು ಕೊಡ್ತಾರೆ? ವೆರಿ ಇಂಪಾರ್ಟೆಂಟು. ಹಂಗಾಗಿ ಸೊ ಆ ರೀತಿ ಮಾಡಿ. ನಿಖರತೆ ಮತ್ತು ವೇಗವನ್ನು ಖಚಿತಪಡಿಸಿಕೊಳ್ಳಿ. ಒಂದು ದೀರ್ಘ ಉತ್ತರದ ಪ್ರಶ್ನೆಗೆ ಉತ್ತರ ಬರೆಯಲು ಅಗತ್ಯವಿರುವ ಸಮಯವನ್ನು ಮನೆಯಲ್ಲೇ ಅಭ್ಯಾಸ ಮಾಡಿಕೊಂಡಿರಿ. ಅದೇ ಹೇಳಿದ್ನಲ್ಲ, ಯಾಕೆಂದರೆ ನಾವು ಮೇನ್ ಎಕ್ಸಾಮ್ ಬರಿತಾ ಇದ್ದೀವಿ ಅಂತ ಅಂದ್ಕೊಂಡು ಮನೇಲಿ ಪ್ರಾಕ್ಟೀಸ್ ಮಾಡಬೇಕು. ಎಸ್ ಐ ಟೈಪ್ ಕ್ವಶನ್ ಬಂದಾಗ ನೀವು 8 ಲೈನು 10 ಲೈನು ಅಪ್ ಟು 15 ಲೈನ್ಸ್ ತನಕ ಆನ್ಸರ್ ಬರೀತಕ್ಕಂಥ ಪ್ರಶ್ನೆಗಳಿಗೆ ಮನೇಲೇ ಕೂತ್ಕೊಂಡು ಉತ್ತರವನ್ನು ಬರೆದು ಅಭ್ಯಾಸ ಮಾಡಬೇಕಾಗುತ್ತೆ. ಆವಾಗ ನಿಮಗೆ ಕಾನ್ಫಿಡೆಂಟ್ ಬಿಲ್ಡ್ ಆಗುತ್ತೆ, ನೀವು ಟೈಮನ್ನು ನೀಟಾಗಿ ಯುಟಿಲೈಸ್ ಮಾಡ್ಕೋತೀರಿ ಎಕ್ಸಾಮ್ ಹಾಲಲ್ಲಿ. ಸೊ ಆ ರೀತಿ ಮಾಡ್ಕೊಳ್ಳಿ. ನೆಕ್ಸ್ಟು ಸಮಯದ ಕುರಿತು ಗಮನವಿರಲಿ. ಕೆಲವು ಬಾರಿ ವಿದ್ಯಾರ್ಥಿಗಳಿಗೆ ಪರೀಕ್ಷೆ ಹಾಲಲ್ಲಿ ಉತ್ತರ ಬರೆಯುವ ವೇಳೆ ಕೆಲವು ಪ್ರಶ್ನೆಗಳಿಗೆ ಉತ್ತರವನ್ನು ನೆನಪಿಸಿಕೊಳ್ಳುವ ಕಾಲದಲ್ಲಿ ಸಮಯದ ಅರಿವಿರುವುದಿಲ್ಲ. ನೀವು ಸುಮ್ಮನೆ ನಮ್ಗೆ ಇನ್ನೂ ನೆನಪಾಗಿಲ್ಲ, ನೆನಪು ಬಂದಾಗ ಬರಿತೀನಿ ಅಂದರೆ ಟೈಮು ನಿಮ್ಗೆ ಯಾವಾಗ ನೆನಪು ಬರುತ್ತೋ ಅಲ್ಲಿವರೆಗೂ ಕಾಯ್ಕೊಂಡು ಕೂತಿರಲ್ಲ. ಟೈಮು ಸುಮ್ಮನೆ ಹೋಗ್ತಾ ಇರುತ್ತೆ. ಸಮಯ ಮತ್ತು ಅಲೆ ಯಾವತ್ತೂ ಯಾರಿಗೂ ಕಾಯಲ್ಲ ಅಂತಾರಲ್ಲ, ಹಾಗೆ ದ ಟೈಮ್ ಈಸ್ ಮನಿ, ಅದು ಇಟ್ಸ್ ಎ ಪ್ರೆಸಿಯಸ್. ಹಾಗಾಗಿ ದಯಮಾಡಿ ಗೊತ್ತಿರೋದಕ್ಕೆ ಆನ್ಸರ್ ಮಾಡಿಬಿಟ್ಟು ಆಮೇಲೆ ಉಳ್ಕೊಂಡಂಥ ಟೈಮಲ್ಲಿ ಡಿಫಿಕಲ್ಟ್ ಕ್ವಶನ್ಗೆ ಯೋಚನೆ ಮಾಡಿ ಆನ್ಸರ್ ಬರೀರಿ. ದಟ್ ಈಸ್ ದ ಬೆಸ್ಟ್ ವೇ ಅದು. ಸೊ ಇದಾದ ನಂತರದಲ್ಲಿ ಈ ಕಡೆ ಇದೆ, ಒಂದೇ ಪ್ರಶ್ನೆಗೆ ಹೆಚ್ಚು ಚಿಂತಿಸಿದ್ರಿ. ನಾನು ಹೇಳಿದ್ನಲ್ಲ, ಟೈಮ್ ಹಾಳಾಗ್ಬಿಡುತ್ತೆ. ಸೊ ನನಗೆ ಯಾವುದೋ ಒಂದು ಪ್ರಶ್ನೆ ಗೊತ್ತಿಲ್ಲ ಅಂದ್ಬಿಟ್ಟು ಅದ್ರ ಬಗ್ಗೆನೇ ಯೋಚನೆ ಮಾಡ್ತಾ ಕೂತ್ಕೊಂಡ್ರೆ ಗೊತ್ತಿರತಕ್ಕಂಥ ಪ್ರಶ್ನೆಗಳಿಗೂ ಉತ್ತರ ಬರಲಿಕ್ಕೆ ಏನಾಗುತ್ತೆ, ನಿಮಗೆ ಟೈಮ್ ಹೋಗ್ತಾ ಇರುತ್ತೆ. ಹಂಗೆ ಮಾಡ್ಕೊಳಕ್ಕೆ ಹೋಗ್ಬಿಡಿ. ಗೊತ್ತಿರೋದನ್ನ ಫಸ್ಟ್ ಬರೀರಿ, ಗೊತ್ತಿಲ್ಲದೆ ಇರೋದನ್ನು ಆಮೇಲೆ ಯೋಚನೆ ಮಾಡಿ ಬರ್ಕೊಳ್ಳಿ ಅಷ್ಟೇ. ಕೊನೆಯಲ್ಲಿ ಬರೆದಂಥ ಉತ್ತರವನ್ನು ಒಮ್ಮೆ ಪುನರ್ ಪರಿಶೀಲಿಸಿ. ಇಟ್ಸ್ ವೆರಿ ಇಂಪಾರ್ಟೆಂಟು. ಈಗ ಎಲ್ಲ ತುಂಬ ಜನ ಏನು ಮಾಡ್ತಾರೆ, ಅದ್ಭುತವಾಗಿ ಆನ್ಸರ್ ಮಾಡಿಬಿಡ್ತಾರೆ. ಆ ಪ್ರಶ್ನೆ ಸಂಖ್ಯೆಗಳನ್ನು ಸರಿಯಾಗಿ ಹಾಕಿರಲ್ಲ. ಮತ್ತು ಮೇಯ್ನ್ ಈಗ ರೋಮನ್ ಅಂಕಿ ಮೇಯ್ನ್ ಬರ್ತೀನಿ ನೋಡಿ, ಅದನ್ನು ಸರಿಯಾಗಿ ಹಾಕಿರಲ್ಲ. ತುಂಬ ಚೆನ್ನಾಗಿ ಆನ್ಸರ್ ಮಾಡ್ತಾರೆ. ಸೊ ವ್ಯಾಲ್ಯೂಯೇಷನ್ ಟೈಮಲ್ಲಿ ಎಲ್ಲವೂ ಸ್ಕಿಪ್ ಆಗಿ ಮಾರ್ಕ್ಸು ಕಂಪ್ಲೀಟ್ ಲೋ ಆಗಿಬಿಟ್ಟಿರುತ್ತೆ. ಯಾವಾಗ ಸಫರ್ ಪಡ್ತಾರೆ. ಆಗ ರಿವ್ಯಾಲ್ಯೂಯೇಷನ್ಗೆ ಹಾಕೋಕೆ ಹೋದರೆ ನಿಮ್ಗೆ ಏನಾಗುತ್ತೆ, ಐ ಥಿಂಕ್ ಪೂರ್ಣ ಚಿತ್ರ ನಿಮ್ಗೆ ಅದು ಅರ್ಥ ಆಗಿಬಿಡುತ್ತೆ, ಎಲ್ಲಿ ಏನು ತಪ್ಪು ಮಾಡಿದ್ವಿ ಅಂತ. ಹಾಗಾಗಿ ದಯಮಾಡಿ ಯಾವಾಗಲೂ ಎಲ್ಲವನ್ನು ಬರೆದ ನಂತರದಲ್ಲಿ ಒಂದು ಕಡೆಯಿಂದ ಫಸ್ಟ್ ಮೇನಿಂದ ಹಿಡಿದು ಟಿಲ್ ಎಂಡ್ ಲಾಸ್ಟ್ ಮೇನ್ ತನಕ ಮೇಯ್ನ್ ಸರಿಯಾಗಿ ಹಾಕಿದ್ದೀನಿ. ಅದಕ್ಕೆ ಸಂಬಂಧಪಟ್ಟ ಪ್ರಶ್ನೆಯ ಒಂದು ಸಂಖ್ಯೆಗಳನ್ನು ನಾನು ಸರಿಯಾಗಿ ನಮೂದು ಮಾಡಿದ್ದೀನಿ, ಕರೆಕ್ಟಾಗಿ ಅದಕ್ಕೆ ಪೂರಕವಾಗಿ ಆನ್ಸರ್ ಬರೆದಿದ್ದೀನ. ಒಂದ್ಸಲ ಏನಾಗುತ್ತೆ, ಯಾವುದೋ ಪ್ರಶ್ನೆಗೆ ಇನ್ಯಾವುದೋ ಉತ್ತರವನ್ನು ಬರೆದುಬಿಡ್ತಿರ್ತಾರೆ, ನೀವು ಕನ್ಫ್ಯೂಸ್ ಕ್ರಿಯೇಟ್ ಮಾಡಿಕೊಂಡು. ಹಾಗೆಲ್ಲ ಆಗ್ತಕ್ಕಂಥ ಚಾನ್ಸಸ್ ಇರುತ್ತೆ. ಹಾಗಾಗಿ ಕೂಲಾಗಿ ಕಾಮಾಗಿ ನೀಟಾಗಿ ಫೋಕಸ್ ಮಾಡಿ ಏಕಾಗ್ರತೆಯಿಂದ ಆನ್ಸರ್ ಮಾಡಿ ಕೊನೆಯಲ್ಲಿ ಎಲ್ಲವನ್ನೇ ಕ್ರಾಸ್ ಚೆಕ್ ಮಾಡ್ಕೊಳ್ಳಿ. ದಟ್ ಈಸ್ ವೆರಿ ಇಂಪಾರ್ಟೆಂಟು. ಸ್ಪಷ್ಟವಾದ ಅಕ್ಷರ ಹಾಗೂ ವ್ಯಾಕರಣದ ಕಡೆ ಇರಲಿ ಗಮನ ಅಂತಿದೆ ಇಲ್ಲಿ. ಪದಗಳ ಸಂಖ್ಯೆ, ಭಾಷಾ ಬಳಕೆ, ವ್ಯಾಕರಣ, ಅಕ್ಷರದ ಕಡೆ ಒತ್ತು ನೀಡಿರಿ. ಕೆಲವೊಂದು ಪ್ರಶ್ನೆಗಳಿಗೆ ಇಂತಿಷ್ಟೇ ಪದಗಳಲ್ಲಿ ಉತ್ತರ ನೀಡಿ ಎಂದು ಹೇಳಲಾಗಿರುತ್ತದೆ. ಅದನ್ನು ಗಮನದಲ್ಲಿ ಇರಿಸಿಕೊಂಡು ಉತ್ತರ ನೀಡಿ. ಅಲ್ಲೇ ಹೇಳ್ಬಿಟ್ಟಿರ್ತಾರೆ. ಸೊ ಈ ಒಂದು ಪ್ರಶ್ನೆಗೆ ಇಷ್ಟೇ ವಾಕ್ಯದಲ್ಲಿ ಆನ್ಸರ್ ಮಾಡಿ ಅಥವಾ ಇಷ್ಟೇ ವರ್ಡ್ಸಲ್ಲಿ ಆನ್ಸರ್ ಮಾಡಿ ಅಂತ. ಅದನ್ನು ನೀವು ಸ್ವಲ್ಪ ಮೇಂಟೈನ್ ಮಾಡಬೇಕು. ಅಲ್ಲಿ 8 ಪದಗಳಲ್ಲಿ ಆನ್ಸರ್ ಮಾಡಿ ಅಂದರೆ ನೀವು 20 ಪದ ಬರೀತೆ ಕೊಡ್ಕೊಂಡ್ರೆ ನಿಮ್ಮ ಟೈಮ್ ಹಾಳಾಗುತ್ತೆ. ನೀವು 30 ವರ್ಡ್ಸಲ್ಲಿ ಬರೆದ್ರೂ ಕೂಡ ಅದು ಎಷ್ಟು ಮಾರ್ಕ್ಸು ಆರ್ಟ್ ಆಗಿರುತ್ತೆ ಅಷ್ಟೇ ಕೊಡೋದು ನಿಮಗೆ, ಅದಕ್ಕಿಂತ ಅಂತೂ ಜಾಸ್ತಿ ಕೊಡೋಲ್ಲ. ಇವೆಲ್ಲ ಏನಪ್ಪ ಅಂದರೆ ಸಮಯವನ್ನು ಸರಿಯಾದ ರೀತಿಯಲ್ಲಿ ಸದುಪಯೋಗ ಪಡಿಸ್ಕೊಂಡು ನಾವು ಸ್ಕೋರ್ ಅಪ್ ಮಾಡ್ಕೊಳ್ಳಿಕ್ಕೆ ಒಂದು ಬೆಸ್ಟ್ ವೇ ಅದು. ಸೊ ಅದ್ರ ಬಗ್ಗೆ ಒಂಚೂರು ಗಮನ ಹರಿಸ್ಕೊಳ್ಳಿ, ಆಯಿತಾ? ಸೊ ಇವೆಲ್ಲ ಮೇನ್ ಪಾಯಿಂಟ್ಸು. ಕೊನೆಯಲ್ಲಿ ನೋಡಿ, ಇಲ್ಲಿ ಇದಲ್ಲದೆ ಇನ್ನೊಂದಷ್ಟು ಟಿಪ್ಸು ಕೊಟ್ಟಿದ್ದಾರೆ ಇಲ್ಲಿ. ಹಿಂದೆ ಓದಿದ್ದೆಲ್ಲವನ್ನು ಪುನರಾವಲೋಕನ ಮಾಡ್ಕೊಳ್ಬೇಕು. ರೀಕಾಲ್ ಅಂತಕ್ಕಂಥದ್ದು ಭಾಳ ವೆರಿ ಇಂಪಾರ್ಟೆಂಟು. ನಾವೇನು ಓದ್ತೀವಿ ಅದನ್ನು ನೀವು ನೆನಪು ಮಾಡ್ಕೊಂಡ್ರೆ ಮಾತ್ರ ಅದು ಹಂಗೆ ಉಳ್ಕೊಳ್ಳುತ್ತೆ ಅದನ್ನು. ಸೊ ಅದನ್ನು ರೀಕಾಲ್ ಮಾಡ್ಕೊಳ್ಳಿಲ್ಲ ಅಂದರೆ ಕೆಲವೊಂದು ಉತ್ತರಗಳು ಬೇಗ ಮರಲಿಕ್ಕೆ ಪ್ರಾರಂಭ ಆಗಿಬಿಡುತ್ತೆ. ಸೊ ಏನೇ ಓದ್ಕೊಂಡ್ರು ಒಂಚೂರು ನೆನಪು ಮಾಡ್ಕೊಳ್ಳಿ ಆವಾಗ. ಸೊ ಓದುವಾಗ ಹೈಲೈಟ್ಸ್ ಮಾಡಿಕೊಂಡದ್ದನ್ನು ಓದಿ ಅಂತ. ಯಾಕಂದರೆ ನಾವೇನು ಕೆಲವೊಂದು ಪ್ರಮುಖವಾದ ಪಾಯಿಂಟ್ಸ್ ಮಾಡ್ಕೊಂಡಿರ್ತೀವಿ ನೋಟ್ಸ್ ಮಾಡಬೇಕಾದ್ರೆ
ಅದು ಆ ಪಾಯಿಂಟ್ ನೋಡಿದ ತಕ್ಷಣ ಇಡೀ ಅದಕ್ಕೆ ಸಂಬಂಧಪಟ್ಟಂಥ ಪೂರ್ಣ ಮಾಹಿತಿ ನಮ್ಗೆ ಅರ್ಥ ಆಗಿಬಿಡಬೇಕು. ಸೊ ಆ ರೀತಿ ಫ್ಲಾಸ್ ಆಯಿತು ಅಂದರೆ ನಿಮ್ಮ ಅಭ್ಯಾಸಗಳು ಚೆನ್ನಾಗಿದೆ ಅಂತ ಅರ್ಥ ಅಲ್ಲಿ, ಆಯಿತಾ. ಸೊ ಕಡ್ಡಾಯವಾಗಿ ಕೇಳಲಾಗ್ತಕ್ಕಂಥ ಅತಿ ಹೆಚ್ಚು ಅಂಕಗಳ ಪ್ರಶ್ನೆಗಳಿಗೆ ಉತ್ತರವನ್ನು ಬರೆದು ಅಭ್ಯಾಸ ಮಾಡಬೇಕು. ನೋಡಿ, ಕೆಲವೊಂದು ಭಾಳ ಪ್ರಮುಖವಾದ ಪ್ರಶ್ನೆ ಅಂತಿರುತ್ತೆ, ಅವುಗಳಿಗೆ ನೀವು ತುಂಬ ಸಲ ಅಭ್ಯಾಸ ಮಾಡಿ ಹೆಚ್ಚಿನ ಟೈಮು ಅವುಗಳಿಗೆ ನೀವು ವಿನಿಯೋಗ ಮಾಡಬೇಕು. ಅಂದರೆ ಇದು ಎಕ್ಸಾಮ್ಗಿಂತ ಮುಂಚೆ ಹೇಳ್ತಾ ಇರೋದು ನಾನು, ಆಯಿತಾ. ಸೊ ಗಣಿತ, ರಸಾಯನಶಾಸ್ತ್ರ, ಭೌತಶಾಸ್ತ್ರ ವಿಷಯಗಳಲ್ಲಿ ಇರತಕ್ಕಂಥ ಲೆಕ್ಕಾಚಾರಗಳನ್ನು ತಪ್ಪದೇ ಬರೋದು ಅಭ್ಯಾಸ ಮಾಡಿ. ಸೊ ಬಬ್ ಶೀಟ್ಸ್ ತೊಗೊಳ್ಳಿ, ಇಲ್ಲ ಯಾವುದಾದ್ರು ಒಂದು ರಫ್ ನೋಟ್ಬುಕ್ ತೊಗೊಂಡು ಲೆಕ್ಕಗಳನ್ನು, ಫಿಸಿಕ್ಸು, ಈ ಮ್ಯಾಥಮೆಟಿಕ್ಸು, ಇಲ್ಲಿ ಬರ್ತಕ್ಕಂಥ ಕೆಲವೊಂದು ಪ್ರಾಬ್ಲಮ್ಸನ್ನು ಚೆನ್ನಾಗಿ ಬಿಡಿಸ್ತಾ ಹೋಗ್ಬೇಕು ನೀವು. ಅಭ್ಯಾಸಗಳು ಜಾಸ್ತಿ ಆದರೆ ಭಯ ಹೋಗ್ಬಿಡುತ್ತೆ. ಭಯ ಯಾವಾಗ ಹೋಗುತ್ತೆ, ಅವಾಗ ಏನಾಗುತ್ತೆ, ಯಾವುದೇ ಕ್ವಶನ್ ಹೆಂಗೆ ಕೇಳಿದ್ರು ನೀವು ಭಾಳ ಈಸಿಯಾಗಿ ನೀವು ಆನ್ಸರ್ ಮಾಡ್ಬೋದು. ಚಾರ್ಟು, ಚಿತ್ರ ಸಹಿತ ವಿವರಗಳನ್ನು ಬರೆದು ಅಭ್ಯಸಿಸಿ ಅಂದರೆ ಕೆಲವರು ಕೇಳ್ತಾರೆ, ಒಂದು ಪಿಕ್ಚರ್ ಕೊಟ್ಬಿಟ್ಟು ಅದ್ರ ಬಗ್ಗೆ ಬರೀರಿ ಅಂತಾರೆ. ಹಾಗಾಗಿ ಎಲ್ಲರ ಕಡೆ ನೀವು ಐ ಥಿಂಕ್ ಒಂಚೂರು ಫೋಕಸ್ ಮಾಡಬೇಕು. ಇನ್ನು ಅದನ್ನು ಬಿಟ್ಟರೆ ಸ್ವಯಂ ಪ್ರಶ್ನೆಗಳನ್ನು ಕೇಳಿಕೊಂಡು ಉತ್ತರಿಸಿ. ನೀವೇ ಕ್ವಶನ್ ಪ್ರಶ್ನೆಯನ್ನು ಹಾಕೊಳ್ಬೇಕಾಗುತ್ತೆ. ನಿಮ್ಮ ಸ್ನೇಹಿತರು ಕೇಳಬೇಕು. ಈಗ ಭಾಷಾಭ್ಯಾಸವನ್ನು ಹೊರತುಪಡಿಸಿ ಯಾವುದೋ ಒಂದು ಪಾಠ ತಗೊಂಡು ನಿಮಗೆ ಆ ಬುಕ್ಕಲ್ಲಿರ್ತಕ್ಕಂಥ ಪ್ರಶ್ನೆಗಳನ್ನು ಬಿಟ್ಟು ನೀವು ಹೇಗೆ ಮತ್ತೊಂದಷ್ಟು ಪ್ರಶ್ನೆಯನ್ನು ಹಾಕ್ಕೊಳ್ಬೋದು, ಅದನ್ನು ನಿಮ್ಮ ಫ್ರೆಂಡ್ ಸರ್ಕಲಲ್ಲಿ ನೀವು ಕೇಳಬೇಕು. ಅವಾಗ ಏನಾಗುತ್ತೆ, ನಿಮಗೆ ಒಂಥರ ಮೌಖಿಕ ಪ್ರಶ್ನೆಗಳಿಗೆ ಮೌಖಿಕವಾಗಿ ಆನ್ಸರ್ ಮಾಡ್ತಕ್ಕಂಥ ಒಂದು ಅಭ್ಯಾಸ ಆಗುತ್ತೆ ಅವಾಗ. ಅಂದರೆ ಇನ್ ಕೇಸ್ ನಿಮ್ಮ ಅದೃಷ್ಟ ಚೆನ್ನಾಗಿದ್ದು ನೀವೇ ಕೇಳಿದಂಥ ಸ್ವಯಂ ಪ್ರಶ್ನೆಗಳು ಎಕ್ಸಾಮಲ್ಲಿ ಬಂದರೂ ಬರ್ಬೋದು, ಹೇಳಲಿಕ್ಕಾಗಲ್ಲ. ಹಾಗಾಗಿ ಈ ಅಭ್ಯಾಸವನ್ನು ರೂಢಿಸ್ಕೊಳ್ಬೇಕು ನೀವು. ಯಾವುದೇ ವಿಷಯಗಳಲ್ಲಿ ಸಂಶಯಗಳಿದ್ದರೆ ಸಂಕೋಚ ಇಲ್ಲದ ಶಿಕ್ಷಕರು, ಸಹಪಾಠಿಗಳಿಂದ ಕೇಳಿದಿಳಿಯಿರಿ. ಅಯ್ಯೋ ಹೆಂಗಪ್ಪ ಕೇಳೋದು, ಡೌಟ್ ಇದೆ, ಏನಾದರೂ ಅನ್ಕೋತಾರೆ ಮೇಸ್ಟ್ರು, ಟೀಚರ್ಸ್, ಇವೆಲ್ಲ ಬೇಡ. ಮುಕ್ತವಾಗಿ ಓಪನ್ನಾಗಿ ನಿಮಗೇನೇ ಡೌಟ್ಸ್ ಇದ್ದರೂ ನಿಮ್ಮ ಎಕ್ಸಾಮ್ಸು ಮತ್ತು ನಿಮ್ಮ ಪಾಠಗಳು, ಪ್ರಶ್ನೆಗಳ ಬಗ್ಗೆ ನೀವು ಮುಕ್ತವಾಗಿ ಕೇಳಿಕೊಂಡು ಬಗೆಹರಿಸ್ಕೊಳ್ಬೇಕು. ಎಜಿಟೇಷನ್ ಮಾಡ್ಕೊಳ್ಳೋದು ಇವೆಲ್ಲ ಹೋದರೆ ಅದೇ ಪ್ರಶ್ನೆ ಎಕ್ಸಾಮಲ್ಲಿ ಬಂತು ಅಂದರೆ ನೀವು ಅಲ್ಲಿ ಏನು ಯಾರನ್ನೂ ಕೇಳೋಕ್ಕಾಗಲ್ಲ, ಮಾರ್ಕ್ಸ್ ಕಳ್ಕೊಳ್ಬಿಡ್ತಾರೆ. ಹಂಗೆ ಮಾಡ್ಕೊಳ್ಬೇಡಿ. ಸೊ ಗಾಳಿ ಬೆಳಕು ಇರುವ ಕಡೆ ಕೂತು ಅಧ್ಯಯನ ಮಾಡಿ ಅಂತ ಹೇಳಿದರೆ, ಇವೆಲ್ಲ ಐ ಥಿಂಕ್ ವಾತಾವರಣ ಅಂತಕ್ಕಂಥದ್ದು ಸಪೋರ್ಟ್ ಮಾಡಬೇಕು. ಒಳ್ಳೆ ಅಟ್ಮಾಸ್ಫಿಯರ್ ಓದ್ಕೊಂಡ್ರೆ ಭಾಳ ಚೆನ್ನಾಗಿ ಪ್ರತಿಯೊಂದು ವಿಷಯಗಳು ಅರ್ಥ ಆಗುತ್ತೆ, ನೆನಪಲ್ಲಿ ಉಳ್ಕೊಳ್ಳುತ್ತೆ ಅಂತ ಅಷ್ಟೇ. ಇದೆಲ್ಲ ಸಮಯಕ್ಕೆ ಸರಿಯಾಗಿ ಪೌಷ್ಟಿಕ ಆಹಾರ ಸೇವಿಸಿ ದಿನಕ್ಕೆ 7 ಗಂಟೆ ನಿದ್ದೆ ಮಾಡಿ. ಏನು ಎಕ್ಸಾಮ್ ಹತ್ರ ಅಂತ ಬಂದ್ಬಿಡ್ತು, ಏನು ಮನಸ್ಸಿಗೆ ಬಂದಂಗೆ ಗೊತ್ತಿರ್ತಾರೆ ಕೆಲವರೆಲ್ಲ. ಓದೋದು ಅಂದರೆ ಏನು 12 ಗಂಟೆ 1 ಗಂಟೆ ಆದರೂ ಮಲಗಲ್ಲ. ಹಂಗೆಲ್ಲ ಮಾಡಬೇಡಿ ಅದನ್ನು. ಯಾಕೆಂದರೆ ರೆಗ್ಯುಲರ್ ರೂಟೀನ್ಸ್ ಏನಿರುತ್ತೆ ಅದನ್ನು ಮಾಡ್ತಾ ಇರಬೇಕು ನಾವು. ಸರಿಯಾದ ಟೈಮ್ಗೆ ನಿದ್ದೆ ಮಾಡೋದಾಗಲಿ, ತಿಂಡಿ ಮಾಡೋದಾಗಲಿ, ಊಟ ಮಾಡೋದಾಗಲಿ, ಟೀ ಕಾಫಿ ಕುಡಿತಕ್ಕಂಥ ಟೈಮ್ ಆಗಲಿ, ಇದಕ್ಕೆ ಯಾವುದೇ ರೀತಿಯ ಒಂದು ಅಡಚಣೆ ಆಗಬಾರ್ದು. ಯಾವ ಟೈಮಲ್ಲಿ ಏನು ಮಾಡ್ತೀವಿ ಅದು ಮಾಡ್ಕೊಳ್ಳೋಣ. ಸೊ ಟೈಮ್ ಟೇಬಲನ್ನು, ರೀಡಿಂಗ್ ಟೈಮ್ ಟೇಬಲನ್ನು ನಾವು ಎಕ್ಸ್ಟ್ರಾ ಹೆಂಗೆ ಹಾಕ್ಕೊಳ್ಬೇಕು ಎಕ್ಸಾಮ್ ಟೈಮಲ್ಲಿ, ಅದಕ್ಕೆ ನೀವು ಫೋಕಸ್ ಮಾಡಬೇಕು, ಆಯಿತಾ. ಸೊ ಊಟ, ತಿಂಡಿ, ನಿದ್ರೆ ಇವುಗಳನ್ನು ಯಾವುದೇ ಕಾರಣಕ್ಕೂ ಈ ಒಂದು ಟೈಮನ್ನು ನೀವು ಚೇಂಜಸ್ ಮಾಡಬೇಡಿ. ಸೊ ನಿಮ್ಮ ರೀಡಿಂಗ್ ಟೈಮನ್ನು ಚೇಂಜಸ್ ಮಾಡ್ಕೊಳ್ಬೇಕಾರೆ, ಈಗ 2 ಗಂಟೆ ಓದೋರು 4 ಗಂಟೆ ಮಾಡ್ಕೊಳ್ಳಿ. ಸೊ ಹಾಗೆ 4 ಗಂಟೆ ಓದೋರು ಒಂದು 5 ಅವರ್ಸ್ ಮಾಡ್ಕೊಳ್ಳಿ, ಆ ಥರ ಮಾಡ್ಕೊಳ್ಳಿ. ಬಟ್ ಊಟ, ತಿಂಡಿ, ನಿದ್ದೆ ಟೈಮ್ ಇದೆ, ಈ ಟೈಮ್ಗಳನ್ನ ವೇರಿಯೇಷನ್ ಮಾಡ್ಕೊಳ್ಬೇಡಿ. ಎಲ್ಲಿ ಹಾಳಾಗ್ಬಿಟ್ರೆ ಎಕ್ಸಾಮ್ ಟೈಮಲ್ಲಿ ಆಮೇಲೆ ನೀವೇ ಸಫರ್ ಆಗಬೇಕಾಗುತ್ತೆ. ಅದೊಂಚೂರು ಗೊತ್ತಿರಲಿ ನಿಮಗೆ. ಸಾಮಾಜಿಕ ಜಾಲತಾಣ, ಮೊಬೈಲಿಂದ ದೂರವಿರಿ. ದಯಮಾಡಿ ದೂರ ಇರಲೇಬೇಕು. ತ್ಯಾಗ ಮಾಡಿಬಿಡಿ, ಈ ಮೊಬೈಲ್ ಸಾವಾಸ ಬಿಟ್ಬಿಡಿ ಒಂದಷ್ಟು ದಿನ, ಎಕ್ಸಾಮ್ ಕಂಪ್ಲೀಟ್ ಆಗೋ ತನಕ, ಆಯಿತಾ. ಇನ್ನು ರಿಸಲ್ಟ್ ಬಂದಮೇಲೆ ಮೊಬೈಲ್ ಎತ್ಕೊಳ್ಳಿ, ಎಲ್ಲಿಗಾದ್ರು ಮುಟ್ಲೇಬಿಡಿ ಅದನ್ನು. ಆಮೇಲೆ ಸೊ ಹಿಂದಿನ ದಿನ ಚೆನ್ನಾಗಿ ನಿದ್ರೆ ಮಾಡಿ ಅಂತ ಹೇಳಿದ್ರೆ ಇಟ್ ಈಸ್ ವೆರಿ ಇಂಪಾರ್ಟೆಂಟು. ನಾಳೆ ಎಕ್ಸಾಮ್ ಇದೆ ಅಂದ್ಬಿಟ್ಟು ಕೆಲವರೆಲ್ಲ ಏನು ಈ ಲೈಫಲ್ಲಿ ಅಡ್ಮಿಷನ್ ಆದಾಗಿಂದ ಓದಿರಲ್ಲ, ಹಂಗೆ ಓದ್ಲಿಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾರೆ. ಅವರಿಗೆಲ್ಲ ಏನು ಹೇಳಿದ್ರು ನನಗಂತೂ ಗೊತ್ತಿಲ್ಲ. ಯಾಕೆಂದರೆ ಅಭ್ಯಾಸಗಳು ಯಾವಾಗಲೂ ಆರಂಭದಿಂದ ಇರಬೇಕು. ಆವಾಗ ಮಾತ್ರ ಪರ್ಫೆಕ್ಟಾಗಿ ನೀವು ಆನ್ಸರ್ ಮಾಡಲಿಕ್ಕೆ ಅನುಕೂಲ ಆಗುತ್ತೆ. ಸೊ ನಾಳೆ ಎಕ್ಸಾಮ್ ಇದೆ ಅಂದ್ಬಿಟ್ಟು ನಿದ್ರೆ ಮಾಡದೆ ಟೆನ್ಷನ್ನಲ್ಲಿ, ಒತ್ತಡದಲ್ಲಿ, ಸ್ಟ್ರೆಸ್ ಔಟೆಲ್ಲ ಮಾಡಿಕೊಂಡು ಹೆಲ್ತೆಲ್ಲ ಹಾಳು ಮಾಡ್ಕೊಂಡು ಸಫರ್ ಆಗಬೇಡಿ. ನೀವೇನು ನಿದ್ದೆ ಮಾಡಿದ್ರೆ ಆ ಟೈಮ್ಗೆ ಮೋಸ ಮಾಡಿಬಿಡಿ, ಆಯಿತಾ. ಅವೆಲ್ಲ ರೊಟೀನ್ಸ್ ಹೇಗೆ ನಡಿಬೇಕು ನಡ್ಕೊಂಡು ಹೋಗಲಿ. ಬಟ್ ನೀವು ರೀಡಿಂಗ್ ಅವರ್ಸನ್ನು ನೀವು ಜಾಸ್ತಿ ಹಾಕೊಳ್ಬೇಕಷ್ಟೇ. ಇಟ್ಸ್ ವೆರಿ ಸಿಂಪಲ್. ಸೊ ಇಷ್ಟು ಸಲಹೆಯನ್ನು ಹೇಳಿದ್ದೀನಿ. ಇದೇ ಒಂದು ಪೇಪರ್ ಕಟಿಂಗನ್ನು ನಾನು ಟೆಲಿಗ್ರಾಮ್ನಲ್ಲಿ ಹಾಕ್ತೀನಿ, ನೀವು ಅಲ್ಲೂ ಕೂಡ ಓದ್ಕೊಳ್ಬೋದು. ಈ ವಿಡಿಯೋನ ಸಾಧ್ಯವಾದಷ್ಟು ಎಲ್ಲ SSLC ಮಕ್ಕಳಿಗೂ ಶೇರ್ ಮಾಡಿ. ಎಲ್ಲರೂ ಒಂಚೂರು ಕೇಳಿ ಯಾವುದಾದ್ರೂ ಒಂದು ಸಲಹೆ ಅವ್ರಿಗೆ ಇಷ್ಟ ಆದರೆ ಅದನ್ನು ಫಾಲೋ ಅಪ್ ಮಾಡಲಿ ಅಂತಕ್ಕಂಥದ್ದು ನನ್ನ ಉದ್ದೇಶ ಅಷ್ಟೇ. ಸೊ ಧನ್ಯವಾದ ಇಷ್ಟು ಹೊತ್ತು ಈ ವಿಡಿಯೋನ ವಾಚ್ ಮಾಡೋದಕ್ಕೆ. ಥ್ಯಾಂಕ್ ಯು ಸೊ ಮಚ್.